ಸೊ ನಾನು ಇವತ್ತು ನೂಡಲ್ಸ್ ಮಾಡೀನಿ ಮನ್ಯಾಗ. ಹಕ್ಕ ನೂಡಲ್ಸ ಲೈಕ್ ವೆಜಿಟೇಬಲ್ಸ್ ಏನೂ ಹಾಕಿಲ್ಲ, ಬಟ್ ಚಲೋ ಆಗಿತ್ತು. ನೀವು ನೋಡ್ತೀರಿ ಲೈಕ್ ಮುಂದೆ ನಾ ರೆಸಿಪಿ ಶೇರ್ ಮಾಡ್ಕೊಂಡೆ ನಿಮ್ಮ ಜೊತೆ. ಆಮೇಲೆ ನನಗೆ ನಮ್ಮ ಜಾನು ಹೆಲ್ಪ್ ಮಾಡ್ಯಾಳ, ಅದನ್ನೂ ಹಾಕೇನಿ. ಕ್ಯೂಟ್ನೆಸ್ ಓವರ್ಲೋಡೆಡ್ ಅಕ್ಕಿದ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೇನೆ ನೆಕ್ಸ್ಟ್. ಸೊ ನೋಡಿರಿ, ನನ್ನ ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬು ಮಾಡಿರಿ. ಆಮೇಲೆ ನೆಕ್ಸ್ಟ್ ಯಾವ ರೆಸಿಪಿ ಮಾಡಲಿ ಅಂತ ಹೇಳ್ರಿ. ನೆಕ್ಸ್ಟ್ ಲೈಕ್ ನೀವು ಢೋಕ್ಳಾ ಅಂತ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ರೆಸಿಪಿ ಢೋಕ್ಳಾ ಮಾಡ್ತೀನಿ, ಅದ್ರದ್ದು ವಿಡಿಯೋ ಮಾಡಿ ಹಾಕ್ತೇನೆ. ರೆಸ್ಟೋರೆಂಟ್ ಸ್ಟೈಲ್ ನೂಡಲ್ಸ್ ಮಾಡಕ್ಕೆ ನಾನು ನೀರು ತೊಗೊಂಡೀನಿ, 1-2 ಸ್ಪೂನ್ ಆಯಿಲ್ ಹಾಕೀನಿ. ಒಳ್ಳೆ ಹಾಕಲಿ, ಹಾಕು, ನೀ ಹಾಕು ಕೆಳಗೆ. ಗೋಲ್ಡ್ ಈಗ ಅದು ಕುದಿಬೇಕು. ಏನ್ ಮಾಡ್ರಿ ಜಾನು, ಹೆಂಗ್ ಮಾಡಾತೀರಿ? ಅಕ್ಕಿ ಅಲ್ಲ, ಏನ್ ಇನ್ನೋಸೆಂಟ್ ಇಲ್ಲ. ಸೊ ನೂಡಲ್ಸ್ ಕುದಿಸ್ಕೊಂಡು ತೆಗ್ದೇವಿ. ಇಲ್ಲಿ ಸಾಸಸ್ ತೆಗೆದಿಟ್ಕೊಂಡೇನಿ, ಲಸೂನ್ ಚಟ್ನಿ, ಸ್ವೀಟ್ ಚಿಲ್ಲಿ ಸಾಸ್, ಕೆಚಪ್, ರೆಡ್ ಚಿಲ್ಲಿ ಸಾಸ್, ಮೇಯೋ ತೋರಿಸಿ. ಸೊ ಸೇಮ್ ಟೈಮ್ ಯೂಸ್ ಮಾಡತ್ತೇನೆ ನಾನು. ನೂಡಲ್ಸ್ ಕುದಿಸ್ಕೊಂಡು ತೆಗ್ದೇನಾದ್ರೆ ಆಮೇಲೆ ಎಷ್ಟು ಬೇಕಾದಷ್ಟು ನೋಡಿ ಆಯಿಲ್ ಹಾಕೋದು, ಅಷ್ಟು ಸಾಕು ಅನ್ಕೊಳ್ತೀನಿ. ಸ್ಟಾರ್ಟಿಂಗು ಶೇಜ್ವಾನ್ದವ್ರ ಚೌಮೀನ್ ನೂಡಲ್ಸ್ ಮಸಾಲ ಐತಿ, ಅದನ್ನ ಹಾಕೊಳ್ತೀನಿ. ಇನ್ನೂ 1 ಪ್ಯಾಕೆಟ್ ಅಂದರೆ 3 ಪ್ಯಾಕೆಟ್ ಮಾಡ್ಯಾವಲ್ಲ, ಅದಕ್ಕೆ 2 ಪ್ಯಾಕೆಟ್ ಮಸಾಲ ಹಾಕತ್ತೆ ನಾನು. ನಿಮಗೆ ಜಾಸ್ತಿ ಖಾರ ಇಷ್ಟ ಆಯ್ತಂದ್ರೆ ನೀವು 3 ಪ್ಯಾಕೆಟು ಹಾಕೋಬೋದು. ಇದೆಲ್ಲ ಮಾಡೋ ಮುಂದೆ ಸ್ವಲ್ಪ ಆಯಿಲ್ ಸಣ್ಣ ಇಟ್ಕೊಳ್ಳಿ. ಆಮೇಲೆ ಇವಾಗ ಇದು ಟಿಕ್ಕಿ ಲಸೂನ್ ಮಿರ್ಚಿ ಚಟ್ನಿ, ಲ್ಯಾಂಡ್ಸ್ಕೇಪ್ ಲಸೂನ್ ಮಿರ್ಚಿ ಚಟ್ನಿ ಹಾಕತ್ತೀನಿ. ನನಗೆ ಒಂದು ಸ್ವಲ್ಪ ಗಾರ್ಲಿಕ್ ಭಾಳ ಇಷ್ಟ ಆಗ್ತೈತಿ. ಇರಿಸ್ಕೊಂಡು ಸಾಸಸ್ ಎಲ್ಲ ಹಾಕ್ಕೋಬೇಕು. ಇವಾಗನ ರೆಡ್ ಚಿಲ್ಲಿ ಸಾಸ್, ಸ್ವಲ್ಪ ಮೇಯೋ, ಎಲ್ಮೆನ್ಸ್ ಮೇಯೋ ಇದೆ, ನಮ್ಗೆ ಅದ ವಾಸನೆ ಇರ್ತೈತಿ. ಆಮೇಲೆ ಟೊಮೆಟೊ ಕೆಚಪ್, ಆಮೇಲೆ ಇನ್ನೂ ಒಂದು ಮೇನ್ ಇನ್ಸ್ಟ್ರಕ್ಷನ್ ಅಂದ್ರೆ ಸಾಸಸ್ ಎಲ್ಲ ಆ್ಯಡ್ ಮಾಡ್ಬೋದು ನಾವು ಫ್ಲೇಮ್ ಐತಲ್ಲ ಡಿಮ್ ಇಡಬೇಕು, ಯಾಕಂದ್ರೆ ಹೊತ್ತು ಚಾನ್ಸಸ್ ಇರ್ತೈತಿ. ಆಮೇಲೆ ಟೊಮೆಟೊ ಚಿಲ್ಲಿ ಸಾಸು, ನಮ್ಮ ಕಡೆ ಯಾವ್ಯಾವ ಸಾಸಸ್ ಅವೈಲೇಬಲ್ ಇದ್ದು ಅವೆಲ್ಲ ಹಾಕಿದೆ ನಾನು. ಆಮೇಲೆ ಶೇಜ್ವಾನ್ ಚಟ್ನಿ ಒಂದು ಸ್ವಲ್ಪ, ನಿಮಗೆ ಟೇಸ್ಟಿಗೆ ಎಷ್ಟು ಬೇಕಾದಷ್ಟು, ನಿಮಗೆ ಖಾರ ಎಷ್ಟು ಬೇಕಾದಷ್ಟು ಹಾಕೊಂಡು ಹಾಕೋದು. ನಮ್ಮ ಮನ್ಯಾಗ ಸಣ್ಣ ಹುಡುಗರು ತಿನ್ನೋರದಾರ, ಅದಕ್ಕೆ ಸ್ವಲ್ಪ ಖಾರ ಕಡಿಮೆ ಹಾಕತ್ತಲ್ಲ ನಾನು. ಚಲೋ ನನಗೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬಿಸಿ ನೀರು ಹಾಕೋರಿ. ನಾವು ಮೊದಲು ಬಾಯ್ಲ್ ಮಾಡಿ ಇಟ್ಟಿದ್ವಿ, ಯಾಕಂದ್ರೆ ಭಾಳ ಅಂಟ್ಕೋಬಾರ್ದು ಅಂತ ಹೇಳಿ ಸ್ವಲ್ಪ ಭಾಳ ಬೇಡ.
ಯಾಕಂದ್ರೆ ಕೆಳಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರ್ತೈತಿ. ಈ ಥರ ಆಯ್ತು ನೋಡ್ರಿ, ಪೇಸ್ಟ್ ಟೈಪ್ ಆಯ್ತಿಲ್ಲ. ಇವಾಗ ನಿಮಗೆ ಎಕ್ಸ್ಟ್ರಾ ಮಸಾಲ ಬೇಕಂದ್ರೆ ಎಕ್ಸ್ಟ್ರಾ ಮಸಾಲ ಹಾಕೋರಿ, ಸ್ವಲ್ಪ ಟೇಸ್ಟ್ ಮಾಡಿ. ನಾ ಮಸಾಲ ಜಾಸ್ತಿ ಯೂಸ್ ಮಾಡಲ್ಲ. ಆಮೇಲೆ ಮೇನ್ ಉಪ್ಪು, ನಾ ಕುದಿಸ್ಕೊಳ್ಳೋ ಮುಂದೆ ಹಾಕಿಲ್ಲ ಉಪ್ಪು. ಪಿಂಕ್ ಸಾಲ್ಟ್ ನಮ್ಮ ಮನೆಯಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ನೀವು ಯಾವ ಸಾಲ್ಟ್ ಯೂಸ್ ಮಾಡ್ತೀರಿ ಅದನ್ನ ಹಾಕ್ಕೊಬೋದು ನೀವು. ಸಾಲ್ಟ್ ನಾ ಕಡ್ಮಿನ ಹಾಕ್ತೀನಿ ಮುದ್ದಾಮ, ಯಾಕಂದ್ರೆ ಸಾಸ್ ಎಲ್ಲ ಸಾಸ್ದಾಗ ಒಂದು ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಜಾಸ್ತಿ ಇರ್ತೈತಿ. ಹೀಗಾಗಿ ನಾ ಒಂದು ಸ್ವಲ್ಪ ಸಾಲ್ಟ್ ಕಡ್ಮಿನ ಹಾಕೀನಿ, ಬೇಕಂದ್ರೆ ಆಮೇಲೆ ಹಾಕ್ಕೋಬೋದು. ಸೊ ಇವಾಗ ಮೇನ್ ಇಂಗ್ರೀಡಿಯಂಟ್ ನೂಡಲ್ಸ್. ಮತ್ತೊಮ್ಮೆ ಹೇಳತ್ತೀನಿ, ನಿಮ್ಮ ಕಡೆ ಯಾವ್ಯಾವ ವೆಜಿಸ್ ಅವೈಲೇಬಲ್ ಇರ್ತಾವ ಅವನ್ನೆಲ್ಲ ಹಾಕ್ಕೋರಿ. ನಮ್ಮ ಮನ್ಯಾಗ ಸಣ್ಣ ಹುಡುಗರು ತಿನ್ನೋರು ಅದಾರ, ಅವ್ರಿಗೆ ವೆಜಿಸ್ ಇಷ್ಟ ಆಗಲ್ಲ ಅಂತೇಳಿ ಹಾಕಿಲ್ಲ. ಸೋಯಾ ಸಾಸ್ ಹಾಕಿದ್ನಿ ಅಂದ್ರೆ ಸ್ವಲ್ಪ ಕಲರ್ ಬರ್ತಿತ್ತು, ಬಟ್ ನಮ್ಮ ಕಡೆ ಸೋಯಾ ಸಾಸ್ ಅವೈಲೇಬಲ್ ಏನೀಗ, ಹೀಗಾಗಿ ನಾ ಸೋಯಾ ಸಾಸ್ ಹಾಕಿಲ್ಲ. ಒಂದು ಸ್ವಲ್ಪ ಸೋಯಾ ಸಾಸ್ ಇದು ಶೇಜ್ವಾನ್ ಚಟ್ನಿ ಹಾಕತ್ತೀನಿ. ಕಲರ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಬಂದಿಲ್ಲ. ಹಿಂಗೆ ಮಾಡಿದ್ವಿ ಅಂದ್ರೆ ನೂಡಲ್ಸ್ ಬ್ರೇಕ್ ಆಗೋ ಚಾನ್ಸಸ್ ಇರ್ತಾವ, ಹೀಗಾಗಿ ಟಾಂಗ್ಸ್ ಯೂಸ್ ಮಾಡತ್ತೇವೆ. ನೀವು ಮಿಕ್ಸಿಂಗ್ ಟಾಂಗ್ಸ್ ಅವೈಲೇಬಲ್ ಇರ್ತದೆ ಅದನ್ನೇ ಯೂಸ್ ಮಾಡಿರಿ, ಯಾಕಂದ್ರೆ ನೂಡಲ್ಸ್ ಬ್ರೇಕ್ ಆಗೋ ಚಾನ್ಸಸ್ ಇರಲ್ಲ. ಗಾರ್ನಿಶಿಂಗ್ ಕೊರಿಯಾಂಡರ್ ಇತ್ತಂದ ಹಾಕೋರಿ. ನಮ್ಮ ಕಡೆ ಈಗ ಅವೈಲೇಬಲ್ ಇಲ್ಲ ಕೊರಿಯಾಂಡರ್, ಹೀಗಾಗಿ ನಾ ಹಾಕೋದಿಲ್ಲ. ಇಷ್ಟ ಅಂತಂದ್ರೆ ರೆಡಿ ನೂಡಲ್ಸ್ ಫಿನಿಶ್. ನೂಡಲ್ಸ್ ಹೆಂಗಾಯ್ತ ಜನ? ಹಾಂ ತಿನ್